ಸಚಿವ ಸಂಪುಟದ ವಿಸ್ತರಣೆಗಾಗಿ 1 ದಿನ 2 ದಿನ 3 ದಿನ ಕಾಯೋದು ಸ್ವಾಭಾವಿಕ. ಆದರೆ ಕಳೆದ 1 ತಿಂಗಳಿನಿಂದ ಸಚಿವ ಸಂಪುಟದ ವಿಸ್ತರಣೆಗಾಗಿಯೇ ದೆಹಲಿ ಬಾಗಿಲು ಕಾಯೋದು ಸ್ವಾಭಿಮಾನದ ರಾಜಕಾರಣ ಮಾಡೋರಿಗೆ ಸೂಕ್ತ ಅಲ್ಲ. ನಾನು ಸಿದ್ದರಾಮಯ್ಯನವರು ಸ್ವಾಭಿಮಾನಿಗಳು ಅಂತ ಭಾವಿಸಿದ್ದೆ, ಡಿ ಕೆ ಶಿವಕುಮಾರ್ ಅವರು ಸ್ವಾಭಿಮಾನಿಗಳು ಅಂತ ಭಾವಿಸಿದ್ದೆ. AICC ಅಧ್ಯಕ್ಷರು ಕರ್ನಾಟಕದವರೇ ಇದ್ದಾಗ ನೀವು ಅಲ್ಲಿ ಹೋಗಿ ದೆಹಲಿ ಬಾಗಿಲಲ್ಲಿ ವಾರಗಟ್ಟಲೆ ಕಾಯೋದು, ಇಲ್ಲಿ ಘೋಷಣೆ ಮಾಡಿ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ ರಾಜಭವನದಲ್ಲಿ ಅಂತ ಹೇಳಿದ ಮೇಲೂ ಕೂಡ ನಿಮ್ಮ ಪಟ್ಟಿ ಹೊರಗೆ ಬರದೇ ಇರೋದು, ನಿಮ್ಮ ಸ್ವಾಭಿಮಾನಕ್ಕೆ ಎಲ್ಲೋ ಧಕ್ಕೆ ಬಂದಿದೆ ಅಂತ ನಿಮ್ಗೆ ಅನಿಸ್ಬೇಕಿತ್ತು. ನಿಮಗೆ ಅನ್ನಿಸ್ದೇ ಇರೋದು ದುರದೃಷ್ಟಕರ. ನೀವು ಒಂದು ರೀತಿ ಜೀತದಾಳಗಳ ರೀತಿ ಅಂತ ಅವ್ರು ಭಾವಿಸ್ಬಿಟ್ಟಿದ್ದಾರೆ ನಿಮ್ಮ ಹೈಕಮಾಂಡ್ನ ಫ್ಯಾಮಿಲಿ. ನೀವು ಹಾಗೆ ನಡ್ಕೊಳ್ತಾ ಇದ್ದೀರಿ. ನಿಮ್ಮ ಸ್ವಾಭಿಮಾನದ ಪ್ರಕಟೀಕರಣ ಮಾಡಿ. ರಾಜಕಾರಣದಲ್ಲಿ ಅಧಿಕಾರ ಶಾಶ್ವತ ಅಲ್ಲ ಅಂತ ನೀವೇ ಹೇಳ್ತಿದ್ರಿ. ನೀವೇನು ನಿರ್ಣಯ ತೆಗೆದುಕೊಳ್ತೀರಿ ಅದು ಜನಮಾನಸದ ಮೇಲೆ ಪರಿಣಾಮ ಬೀರುತ್ತೆ. ಈಗ ಅಲ್ಲಿ ಹೋಗಿ ಜೀತದಾಳಗಳ ರೀತಿ ಕಾದರು ಅಂಥೇಳಿ ಇತಿಹಾಸ ನಿಮ್ಮನ್ನು ಗುರುತಿಸಬಾರ್ದು. ಸ್ವಾಭಿಮಾನದ ರಾಜಕಾರಣ ಮಾಡಿದ್ರು, ಸಡ್ಡು ಹೊಡೆದ್ರು ಅನ್ನೋ ರೀತಿಯಲ್ಲಿ ನೀವಿರಬೇಕು. ಅದಕ್ಕೆ ನಾನು ಹೇಳ್ತೀನಿ, ನೀವು ನೀರು ಬಿಡೋಲ್ಲ ಅಂತ ಬಂಗಾರಪ್ಪನ ಥರ ಸಡ್ಡು ಹೊಡೀರಿ, ನಾವು ನಿಮ್ಮ ಜೀತದಾಳಗಳಲ್ಲ ಅಂತ ಹೈಕಮಾಂಡಿಗೆ ಸಡ್ಡು ಹೊಡೀರಿ. ಆ ಸಡ್ಡು ಹೊಡೆದು ಕರ್ನಾಟಕದ ಸ್ವಾಭಿಮಾನವನ್ನು ಉಳಿಸಿ. ನಿಮಗೆ ನಿಮ್ಮ ಭಾವನೆ ಹಾಗಿದ್ದರೆ ನಾನು ಅದನ್ನು ತಪ್ಪು ಅಂತ ಭಾವಿಸೋದಿಲ್ಲ. ನಾವು ನಮ್ಮ ಪ್ರಯತ್ನ ಮಾಡ್ತಿದ್ದೀವಿ. ಬಂಡತನ ಮೊಂಡುತನಕ್ಕೆ ಪರಿಹಾರ ಇಲ್ಲ. ಈಗ ಕೆಲವರು ಸಾರ್ವಜನಿಕವಾಗಿರುವಂಥ ಸೂಕ್ಷ್ಮತೆಯ ಅರಿವಿಲ್ಲದೆ ನಾನು ನಡೆದಿದ್ದೆ ಅನ್ನುವಂಥ ಬಂಡತನದಿಂದ ವರ್ತನೆ ಮಾಡಿದ್ರೆ ಏನು ಮಾಡೋಕ್ಕಾಗತ್ತೆ. ನಾವು ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಇನ್ನೂ ತೀವ್ರವಾಗಿ ಹೋರಾಟ ಮಾಡಬೇಕು ಅನ್ನುವಂಥ ನಿಮ್ಮ ಭಾವನೆಯನ್ನು ನಾವು ಗಂಭೀರವಾಗಿ ಪರಿಗಣಿಸ್ತೀವಿ. ನಾನು ಆರೋಪವನ್ನು ಒಪ್ಪೋದಿಲ್ಲ. ಆದರೆ ಇನ್ನಷ್ಟು ತೀವ್ರಗತಿಯಲ್ಲಿ ಹೋರಾಟ ಮಾಡಬೇಕು ಅನ್ನುವಂಥ ನಿಮ್ಮ ಸಲಹೆಯನ್ನು ಸ್ವೀಕಾರ ಮಾಡ್ತೀವಿ.